ಶೈಕ್ಷಣಿಕವಾಗಿ ಒತ್ತು ಕೊಡ್ತಕ್ಕಂತಹ ಒಂದು ಪರಿ ಇದೆ. ಯಾಕೆ ಅಂತಂದರೆ ಇದರದೇ ಆದಂತಹ ಒಂದು ಇತಿಹಾಸ ಇದೆ ಚಿಂತಾಮಣಿ ತಾಲೂಕಿಗೆ. ಯಾಕೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಇಡೀ ನಮ್ಮ ವಿಶ್ವದಲ್ಲೇ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಕ್ಕಂಥ ಜಾಬ್ ಮಾಡ್ತಕ್ಕಂತಹ ಅವರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಚಿಂತಾಮಣಿ ಮೊದಲನೇದು. ಅಂಥ ತಾಲೂಕಿನಲ್ಲಿ ಇವತ್ತು ಈ ರೀತಿಯಾದಂಥ ಒಂದು JP ಅಕಾಡೆಮಿ ಅಂತಕ್ಕಂತಹ ಒಂದು ವಿದ್ಯಾಸಂಸ್ಥೆಯನ್ನು PUC ಕಾಲೇಜನ್ನು ಅನಧಿಕೃತವಾಗಿ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನನ್ನು ತಗೊಳ್ಳದಿರಾನೆ ನಡೆಸ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇಳಿಜಾರಿದೆ ಅನ್ನೋದು ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅರ್ಥ ಆಗುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ಸುಮಾರು 5ನೇ ತಾರೀಕು ನಾವು DD ಅವರನ್ನು ಭೇಟಿಯಾಗಿ ಇಡೀ ನಮ್ಮ ಜಿಲ್ಲೆಯ ಒಂದು ಖಾಸಗಿ ಅನುದಾನಿತ ಮತ್ತು ಎಲ್ಲ ರೀತಿಯಾದಂಥ ಕಾಲೇಜುಗಳ ಒಂದು ವಿವರಗಳನ್ನು ತಗೊಂಡಂಥ ಸಂದರ್ಭದಲ್ಲಿ JP ಅಕಾಡೆಮಿ ಅನ್ನೋದು ಎಲ್ಲೂ ಕೂಡ ಪರವಾನಗಿಗೆ ನಾವು ಕೊಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಅವರು ಕೂಡ ಕಳೆದ 12ನೇ ತಾರೀಕು ಹೋಗಿ ಅವರು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ದಾಖಲೆಗಳು ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ವಾರ್ನ್ ಮಾಡಿ ಬಂದಿರ್ತಾರೆ. 1 ವಾರ ಟೈಮ್ ಕೊಟ್ಟಿರ್ತಾರೆ. ಆ ವಾರದೊಳಗಡೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತೆಗೆದು ನಮ್ಮ ಕಚೇರಿಗೆ ಕೊಡಬೇಕು ಅಂತ ಹೇಳಿದ್ರಂತೆ. ಇದುವರೆಗೂ ಕೂಡ ಕೊಟ್ಟಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ಕಳೆದ 16ನೇ ತಾರೀಕು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಅದರ ಭಾಗವಾಗಿ ಕಳೆದ 4 ದಿನದ ಹಿಂದೆ ಜಿಲ್ಲಾಧಿಕಾರಿಗಳು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಿದಾಗ ನಾವು ಅವ್ರ ಹತ್ರ ಮತ್ತೆ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಪ್ರಸ್ತಾಪ ಮಾಡಿ ಅವರನ್ನು ದೂರವಾಣಿ ಕರೆ ಮುಖಾಂತರ ಅವರಿಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಇಮಿಡಿಯೇಟಾಗಿ ಅದನ್ನು ಹೋಗಿ ಸರ್ಚ್ ಮಾಡಿದ್ದೀರಾ ನೀವು ಅಂತೆಲ್ಲ ವಿಚಾರಿಸಿದ್ರು. ಹೌದು ಸರ್, ನಾವು ಹೋಗಿ ಮಾತಾಡಿದ್ದೀವಿ, ಅಲ್ಲಿ ಯಾವುದೇ ರೀತಿಯಾದಂಥ ಪರವಾನಗಿ ತಗೊಂಡಿಲ್ಲ ಅವರು ಯಾರ ಹತ್ರನೂ ಅಂತೇಳಿ DC ಅವರಿಗೆ ಅವರು ಕೂಡ ವಿಚಾರ ತಿಳಿಸಿದ ತಕ್ಷಣವೇ ಇಮಿಡಿಯೇಟಾಗಿ ಹೋಗಿ ನೀವು ಪೊಲೀಸ್ ಇಲಾಖೆಯನ್ನು ಕರ್ಕೊಂಡೋಗಿ ಇಮಿಡಿಯೇಟಾಗಿ FIR ಹಾಕಿಸ್ಬೇಕು ಅವರು ಗೋಪಿನಾಥ್ ಅವ್ರ ಮೇಲೆ JP ಅಕಾಡೆಮಿ ಮೇಲೆ ಅಂತೇಳಿ DC ಅವರೇ ಆರ್ಡರ್ ಮಾಡಿದ್ರು ಕೂಡ ಇದುವರೆಗೂ ಕೂಡ ಕ್ಲಾಸಸ್ ನಡೀತಾನೆ ಇದ್ದಾವೆ. ಅಂದರೆ ಇದರ ಹಿನ್ನೆಲೆ ಏನು ಅನ್ನೋದು ನಮಗೆ ಸಂಶಯ ಬಂದಿದೆ. ಯಾಕೆ ಅಂತಂದರೆ, ಎಲ್ಲೋ ಆಂಧ್ರದಿಂದ ಬಂದ್ಬಿಟ್ಟು ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾರೆ, ಅದನ್ನು ನಡೆಸಲಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದರೆ ಅನಧಿಕೃತವಾಗಿ ನಡೆಸೋದು ತಪ್ಪು ಅಲ್ವಾ? ಒಬ್ಬ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಒಬ್ಬ DD ಹೇಳಿದ್ದಾರೆ, ಅವ್ರ ಮಾತಿಗೆ ಕೂಡ ಇವರು ಬೆಲೆ ಕೊಡ್ತಾ ಇಲ್ಲ ಅಂತಂದರೆ ಇವರಿಗೆ ಯಾವ ರೀತಿಯಾದಂಥ ಹಿನ್ನೆಲೆ ಇದೆ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಈ ವಿಚಾರವಾಗಿಯೇ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮುಂದುವರೆದ ಭಾಗವಾಗಿ ನಮ್ಮ ಚಿಂತಾಮಣಿ ನಗರದ ಮೋರ್ ಮಾಲ್ ಆಪೋಸಿಟಲ್ಲಿ ಒಂದು ಕಿಂಗ್ಫಿಷರ್ ಬಾರ್ ಪಕ್ಕದಲ್ಲಿದೆ ಸರ್. ಒಂದು ಅದರದ್ದೇ ಆದಂಥ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಹಲವಾರು ಕಾನೂನು ರೀತಿಯಲ್ಲಿ ಅವರ ಪರ್ಮಿಷನನ್ನು ತಗೋಬೇಕಾಗತ್ತೆ. ಯಾವುದು ಕೂಡ ಅವರು ತಗೊಳ್ಳದೇ ಇರ್ತಕ್ಕಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಅದನ್ನು ಅವರು ಅನಾವರಣೆ ಮಾಡ್ತಾರೆ. ಸೊ ಅಡ್ರೆಸ್ ಬಂದುಬಿಟ್ಟು BB ರೋಡು, ಬೆಂಗಳೂರು ರೋಡಲ್ಲಿ ಮೋರ್ ಮಾಲ್ ಆಪೋಸಿಟಲ್ಲಿರ್ತಕ್ಕಂಥ JP ಅಕಾಡೆಮಿ. ಅದರ ಮುಖ್ಯಸ್ಥರು ಬಂದು ಗೋಪಿನಾಥ್ ಅಂತೇಳಿ. ಸೊ ಅವರು ಅನಧಿಕೃತವಾಗಿ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಕಾಲೇಜು ಅಂತ ಕನ್ಸಿಡರ್ ಮಾಡಲ್ಲ. ಆದರೂ ಕೂಡ ಇವತ್ತು ಇಷ್ಟು ಬದಲಾವಣೆಗಳು ನಡೀತಾ ಇದೆ ಎಜುಕೇಷನ್ ಸಿಸ್ಟಮಲ್ಲಿ ಅಂತಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಒಬ್ಬ ಜಿಲ್ಲಾಧಿಕಾರಿಗಳಿಗೂ ಕೂಡ ಅವರು ತಲೆ ಬಗ್ಗಿಸಲಿಲ್ಲ ಅಂತಂದರೆ ಅಲ್ಲಿಗೆ ಇವರ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನೊಂದು ನಮಗೆ ಡೌಟ್ ಬರ್ತಕ್ಕಂಥದ್ದು, ಇವತ್ತು DDP ಅವರು ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಕೂಡ ನಮಗಿದೆ. ಕನ್ಫರ್ಮ್ ಅಲ್ಲ, ಅನುಮಾನ ಕೂಡ ನಮಗೆ ಇದೆ. ಅದರ ಮುಂದುವರೆದ ಭಾಗವಾಗಿ ಅವರು ಡೀಟೇಲ್ಸನ್ನು ನಮ್ಮ ಹೇಳಿದ್ದಾರೆ. ಅವರನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂದರೆ, 1-2 ವೀಡಿಯೋಸನ್ನು ಅವರೇ ರಿಲೀಸ್ ಮಾಡಿದ್ದಾರೆ. ಅದು ದಾಖಲೆ ನಮ್ಮ ಹತ್ರ ಇದೆ. ಯಾವ ರೀತಿ ಹೇಳಿದ್ದಾರೆ ಅಂದರೆ, ನಾವು 3-4 ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಯಾರೂ ಕೂಡ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮಕ್ಕಳ ಭವಿಷ್ಯತನ್ನು ನಾವು ಹಾಳು ಮಾಡೋದಿಲ್ಲ. ನಮ್ಮದೇ JP ಅಕಾಡೆಮಿ ಅಂತೇಳಿ ನಮ್ಮ ಚಿಂತಾಮಣಿಯಲ್ಲೇ ಬ್ರಾಂಚ್ ಇರೋದು ನಿಜಾನೇ. ನಮ್ಮ ಹತ್ರ ಎಲ್ಲ ರೀತಿಯಾದಂಥ ದಾಖಲೆಗಳು ಇದ್ದಾವೆ ಅಂಥೇಳಿ ಇವತ್ತು ಪೋಷಕರನ್ನು ಡೈವರ್ಟ್ ಮಾಡಿದ್ದಾರೆ. ಇದು ಪೋಷಕರಲ್ಲೇ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಇವತ್ತು ಎಲ್ಲೂ ಕೂಡ ಅವರಿಗೆ ಪರ್ಮಿಷನ್ ಇದೆ ಅಂಥೇಳಿ ಏನು ಇಲ್ಲ ಅನ್ನೋವಂಥದ್ದು ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ. ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಪೋಷಕರಿಗೆ ಈ ವಿಚಾರವನ್ನು
ತಿಳಿಸುವಂಥದ್ದು ನಿಮ್ಮ ಮೂಲಕ ನಾವು ಇವತ್ತು ಕೋರ್ತೀವಿ. ಯಾಕೆ ಅಂತಂದರೆ ಇವತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಇವತ್ತು ಸುಮಾರು 50ರಿಂದ 60 ಜನ ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಅವರ ಭವಿಷ್ಯ ಏನಾಗಬೇಕು, ಸ್ಯಾಟ್ಸ್ ನಂಬರ್ ಬೇರೆ ಬೇರೆ ಕಾಲೇಜಲ್ಲಿಂದ ಕರ್ಕೊಬಂದು ಇವತ್ತು ಕೂಡ ಹಾಕ್ಕೊಂಡು ಮಕ್ಕಳನ್ನ ಎಜುಕೇಷನ್ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಪರ್ಮಿಷನ್ ಇಲ್ಲ ಅಂತ ಅವರೇ ಒಂದು ಕಡೆ ಹೇಳಿದ್ದಾರೆ. ಆಮೇಲೆ ಅವರೇ ಹೇಳ್ತಾರೆ 4-5 ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡಿದ್ದೀವಿ ಅಂತ. ನೀವು ಟೈಅಪ್ ಮಾಡ್ಕೊಂಡಿದ್ರೆ ಆದರೆ ಓಕೆ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಅದರಲ್ಲಿ ನೀವು ಕಾಲೇಜ್ ನಡೆಸೋದ್ರಲ್ಲಿ ನಮ್ಮದೇನು ತೊಂದರೆ ಇಲ್ಲ. ಆದರೆ ನೀವು ಯಾಕೆ ಕೊಡಲಿಲ್ಲ ದಾಖಲೆ? ಜಿಲ್ಲಾಧಿಕಾರಿಗಳು, ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ನೀವು ಯಾಕೆ ದಾಖಲೆಗಳನ್ನು ಕೊಡೋದಕ್ಕೆ ಹಿಂಜರಿತಾ ಇದ್ದೀರಾ? ಇದಕ್ಕೆ ಮೊದಲು ಒಂದು ಪ್ರೆಸ್ ಮೀಟನ್ನು ಅವರೇ ಮಾಡಿದ್ದಾರೆ. ನಮ್ಮ ಹತ್ರ ಪ್ರತಿಯೊಂದು ದಾಖಲೆ ಇದೆ ಅಂತೇಳಿ ಸುಳ್ಳು ಮಾಹಿತಿಯನ್ನು ಮಾಧ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ಆರೋಪದ ಅಡಿಯಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ಇನ್ನೊಂದು ಏನಪ್ಪ ಅಂತಂದರೆ, ಅನಧಿಕೃತವಾಗಿ ಒಂದು ಬಾರ್ ಇರ್ತಕ್ಕಂಥ ಸ್ಥಳದಲ್ಲಿ ಇವರು ಕಾಲೇಜ್ ಯಾವ ರೀತಿ ನಡೆಸ್ತಾರೆ? ಪಕ್ಕದ ಬಿಲ್ಡಿಂಗಲ್ಲಿ ಬಾರ್ ಇದೆ, ಅದ್ರ ಪಕ್ಕದ ಬಿಲ್ಡಿಂಗಲ್ಲಿ ಅನಧಿಕೃತವಾಗಿ ಕಾಲೇಜು ಅಂತ ಹೇಳಿ ಬೋರ್ಡ್ ಹಾಕ್ಕೊಂಡು ನೀವು ಕಾಲೇಜ್ ನಡೆಸ್ತೀರಾ ಅಂದರೆ ಅಲ್ಲಿಗೆ ಯಾವ ಮಟ್ಟಕ್ಕೆ ನೀವು ಇದ್ದೀರಾ ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರು ಇಲ್ಲಿ ಬರೀ ವಿದ್ಯಾರ್ಥಿಗಳನ್ನ ಮಾತ್ರನೇ ಮ್ಯಾನಿಪುಲೇಟ್ ಮಾಡಿಲ್ಲ. ಒಂದು ಕಡೆ ಮಾಧ್ಯಮದವರನ್ನು, ಪೋಷಕರನ್ನು, ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ಕೂಡ ವಂಚಿಸ್ತಾ ಇದ್ದಾರೆ. ಇವತ್ತು ಈ ಶಿಕ್ಷಣದಿಂದ ಆ ಮಕ್ಕಳು 60 ಜನ ಮಕ್ಕಳ ಭವಿಷ್ಯ ಏನಾಗಬೇಕು ಅನ್ನೋದು ನಮ್ಮ ಪ್ರಶ್ನೆ. ಈಗ ಸುಮಾರಷ್ಟು ಸರ್ಕಾರಿ ಶಾಲಾ ಕಾಲೇಜುಗಳಿದ್ದಾವೆ, ಬೇರೆ ಬೇರೆ ಅಧಿಕೃತವಾಗಿರ್ತಕ್ಕಂಥ ಕಾಲೇಜುಗಳಿದ್ದಾವೆ. ಮಕ್ಕಳನ್ನ ಎಲ್ಲಿ ಬೇಕಾದರೂ ಪೋಷಕರು ಸೇರಿಸ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಈ ರೀತಿಯಾದಂತಹ ಅನಧಿಕೃತವಾಗಿರ್ತಕ್ಕಂಥ ಕಾಲೇಜಿಗೆ ನೀವು ಸೇರಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯತನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅನ್ನೋದು ಇವತ್ತು ಪೋಷಕರು ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಅದು ಶಿಕ್ಷಣ ಸಂಸ್ಥೆ ಒಂದು ಕಾಲೇಜನ್ನು ನಡೆಸಬೇಕಾದ್ರೆ ಮಿನಿಮಮ್ ಒಂದು 2 ಎಕರೆ ಜಮೀನು ಇರಬೇಕು, ಅದಕ್ಕೆ ಪರ್ಮಿಷನ್ ಇರಬೇಕು. ಅಧಿಕೃತವಾಗಿ 14 ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ಪರ್ಮಿಷನನ್ನು ತಗೋಬೇಕಾಗುತ್ತೆ. ಈ ಒಂದು ಆರೋಗ್ಯದಿಂದ ಹಿಡಿದು ಮೊದಲನೇದಾಗಿ DC ಅವ್ರ ಪರ್ಮಿಷನ್ ಇರಬೇಕು, ಆಮೇಲೆ ಶಿಕ್ಷಣಾಧಿಕಾರಿಗಳ ಪರ್ಮಿಷನ್ ಇರಬೇಕು, ಆಮೇಲೆ ಹೆಲ್ತಿಂದ ಹಿಡಿದು RTO ಇಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಅವರು ಪರ್ಮಿಷನನ್ನು ತಗೊಂಡು ಮಾತ್ರ ನಡೆಸೋಕ್ಕೆ ಸಾಧ್ಯ. ಇವತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಚೇತನ ಕಾಲೇಜನ್ನು ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ, ನಾವು ಅಲ್ಲಿ ಕಾಲೇಜಿಗೆ ಸೇರಿಸ್ಬಿಟ್ಟು ನಾವು ಇಲ್ಲಿ ಟ್ಯೂಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ಯಾವುದೇ ಕಾಲೇಜಲ್ಲಿ ನೀವು ಟೈಅಪ್ ಮಾಡ್ಕೋಬೇಕಾದ್ರೆ ನೀವು ಒಂದು ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡು ಬೇರೆ ಎಲ್ಲೋ ನಾನು ಅವ್ನು ಕರ್ಕೊಂಡೋಗಿ ಪಾಠ ಹೇಳ್ತೀನಿ ಅಂದರೆ ಈ ಶಿಕ್ಷಣ ವ್ಯವಸ್ಥೆ ಒಪ್ಪೋದಿಲ್ಲ. ಅದಕ್ಕೆ ಪರ್ಮಿಷನ್ ಕೂಡ ಯಾರು ಕೊಡೋದಿಲ್ಲ. ಈ ಒಂದು ಸರ್ಕಾರದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಸರ್ಕಾರಿ ಯಾವುದೇ ಇಲಾಖೆಯಲ್ಲೂ ಕೂಡ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೊಂದು ಹೇಳ್ತಾರೆ, ನಾವು ಇಲ್ಲ ಸರ್, ನಾವು ಕಾಲೇಜ್ ನಡೆಸ್ತಿಲ್ಲ, ಬೇರೆಯವ್ರಿಗೆಲ್ಲ ಹೇಳಿದ್ದಾರೆ ನಾವು ಕಾಲೇಜ್ ನಡೆಸ್ತಾ ಇಲ್ಲ, ನಾವು ಟ್ಯುಟೋರಿಯಲ್ ನಡೆಸ್ತಾ ಇದ್ದೀವಿ ಅಂತ. ಯಾವ ಮಾನದಂಡದ ಆಧಾರದ ಮೇಲೆ ನೀವು ಟ್ಯುಟೋರಿಯಲ್ ನಡೆಸ್ತಾ ಇದ್ದೀರಾ? ನೀವನ್ನು ಟ್ಯುಟೋರಿಯಲ್ ನಡೆಸಬೇಕಾದ್ರೂ ಕೂಡ DC ಅವರ ಪರ್ಮಿಷನ್ ಇರಬೇಕು. ಇಂತಿಷ್ಟು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ, ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಿ ನೀವು ಟ್ಯುಟೋರಿಯಲ್ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ನೀವು ಮಾಡಬೇಕಾಗತ್ತೆ. ನಿಮ್ಮ ಹತ್ರ ದಾಖಲೆ ಇದ್ದರೆ ನೀವು ಟ್ಯುಟೋರಿಯಲ್ ನಡೆಸೋದಕ್ಕೆ ಪರ್ಮಿಷನ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಂತಂದರೆ ದಯವಿಟ್ಟು ತಗೊಂಡು ತೋರಿಸ್ಬೋದಾಗಿತ್ತಲ್ವಾ? ಮಾಧ್ಯಮದ ಮುಖಾಂತರ ತೋರಿಸ್ಬೋದಾಗಿತ್ತು. ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅವರೇ ವಿಡಿಯೋ ಮಾಡಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ನಾವು ಕಾಲೇಜ್ ನಡೆಸ್ತಿಲ್ಲ ಅಂತ ಒಂದು ಕಡೆ ಹೇಳಿದರೆ, ನೆನ್ನೆ ಒಬ್ಬ ಪೇರೆಂಟ್ ಫೋನ್ ಮಾಡಿ ಅವ್ರ ಕಾಲೇಜಿಂದನೇ ಫೋನ್ ಮಾಡಿದರೆ ಅವ್ರು ಯಾವ ರೀತಿ ಮಾತಾಡಿದೆ ಅಂದರೆ, ಕಳೆದ ಬಾರಿ ಯಾವುದಾದ್ರು ಭೈರವೇಶ್ವರ ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು. ನಮ್ಮ ಗಮನಕ್ಕೆ ಬಂದಿದೆ ಅದನ್ನು. ಆ ಭೈರವೇಶ್ವರ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ಇವರು ಕಳೆದ ಬಾರಿ ಯಾವ ರೀತಿ ಮಾತಾಡಿದ್ರೆ ಆ ರೆಕಾರ್ಡ್ ಕೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಪೋಷಕರು ಮಾತಾಡಿರೋದು ಇವ್ರ ಜೊತೆಯಲ್ಲಿ, ಇವರ ಸಿಬ್ಬಂದಿ ಜೊತೆಯಲ್ಲಿ. ಬಟ್ ಆ ಒಂದು ವಿಚಾರ ನೋಡಿದಾಗ ನಮಗೆ ಅನಿಸುತ್ತೆ, ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಕಾಲೇಜ್ ಆಗ್ಬೋದು, ಯಾವುದೇ ಸಂಸ್ಥೆ ಆಗ್ಬೋದು, ಅಲ್ಲಿ ನಡೀತಕ್ಕಂಥ ಪಾಠಗಳಲ್ಲಿ ಮಧ್ಯದಲ್ಲಿ ನಾವು ಕೈ ಬಿಟ್ಟು ಬಂದುಬಿಡ್ತೀರಿ ಅಂತಂದರೆ ನಮ್ಮ ಮಕ್ಕಳ ಭವಿಷ್ಯತನ್ನು ಕಳೆದ ವರ್ಷ ನೀವು ಹಾಳು ಮಾಡಿದ್ದೀರಾ ಅಂತೇಳಿ ಪಾಪ ಅವರು ನೇರವಾಗಿಯೇ ಬೈದಿದ್ದಾರೆ. ಆ ಒಂದು ವಿಡಿಯೋ ಕೂಡ ನಮಗೆ ಲಭ್ಯ ಇದೆ, ಆಡಿಯೋ ಕೂಡ ಲಭ್ಯ ಇದೆ. ಅದರ ಜೊತೆಗೆ ಇವರೇ ಮಾತಾಡಿರ್ತಕ್ಕಂತಹ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಧಾರಗಳು ನಮ್ಮ ಹತ್ರ ಇದೆ. ಅವ್ರು ಹೇಳ್ತಾರೆ ನಾವು ಕಾಲೇಜ್ ನಡೆಸ್ತಾ ಇಲ್ಲ ಅಂತ. ಮತ್ತಿದೇನು ಅಡ್ಮಿಷನ್ಸ್ ಓಪನ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಅವರದ್ದೇ. ಇದು ವ್ಯಾನ್ ಫೆಸಿಲಿಟಿ ತಗೊಳ್ಳಿ ಸರ್, ಇದು ವೆಹಿಕಲ್ದು ರೂಟ್ ಮ್ಯಾಪ್. ಇದನ್ನು ನಾವು ಹಾಕ್ಕೊಳ್ಳೋದಕ್ಕಾಗಲ್ವಲ್ಲ, ಅವರ ಒಂದು ವೆಬ್ಸೈಟಲ್ಲೇ ಅವರೇ ಹಾಕಿರ್ತಕ್ಕಂಥ ಮಾಹಿತಿ ಇದೆ. ಇನ್ನೊಂದು ಇವರಿಬ್ಬರು ಕೂಡ ಸೇರಿ ಕಾಲೇಜನ್ನು ನಡೆಸ್ತಾ ಇದ್ರು ಅಂತೇಳಿ ಮಾಹಿತಿ ಇದೆ ನಮಗೆ. ಆದರೆ ಭೈರವೇಶ್ವರದವರು ನಮ್ಮ ಅಧೀನದಲ್ಲಿರ್ತಕ್ಕಂಥದ್ದನ್ನು ನಾವು ನಮ್ಮಲ್ಲೇ ಇಟ್ಕೊಂಡಿದ್ದೀವಿ. JP ಅಕಾಡೆಮಿ ಅನ್ನೋದು ಒಂದೇ ಇರೋದು, 2-3 ಇಲ್ಲ, ನಾವು ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಇದು ಅನಧಿಕೃತವಾಗಿರೋದು ಅಂತ ಅವರೇ ಕೂಡ ನಮ್ಮ ಹತ್ರ ಹೇಳಿದ್ದಾರೆ. ಭೈರವೇಶ್ವರದವರು ನಾವು ನಮ್ಮ ಕಾಲೇಜಲ್ಲಿ ಒಳಗಡೆ ಕ್ಯಾಂಪಸ್ಸಲ್ಲೇ ನಾವು ನಡೆಸ್ತಾ ಇದ್ದೀವಿ JP ಅಕಾಡೆಮಿನ. ಇವರು ಅಲ್ಲಿಂದ ಹೊರಗಡೆ ಬಂದು ನಮ್ಮನ್ನು ಮ್ಯಾನಿಪುಲೇಟ್ ಮಾಡಿ ನಮಗೂ ಕೂಡ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದವರು ಅಂತ ಹೇಳಿರೋದು ನಿಜ. ಟೈಪ್ ಮಾಡ್ಕೊಂಡಿದ್ದೀವಿ ಅಂತ ಅವರೇ ಸಿದ್ದು ಭೈರವೇಶ್ವರ ಅವರು ಅವರೇ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರನೇ ಸ್ಪಷ್ಟಪಡಿಸಿದ್ದಾರೆ. ಅವರು
ಸೊ ಅವರು ಒಂದು ಟ್ಯಾಕ್ಸನ್ನು ಪೇ ಮಾಡಿರ್ತಕ್ಕಂಥದ್ದು JP ಅಕಾಡೆಮಿ ಅಂತೇಳಿ ಅವರೇನು ಪರ್ಮಿಷನ್ ತಗೊಂಡಿದ್ದಾರಂತೆ, ಅದನ್ನು ನಾನು ತಗೊಂಡಿದ್ದೀನಿ, ಅದನ್ನು ಮಾಹಿತಿ ಇಷ್ಟೇ ಕೊಟ್ಟಿದ್ದಾರೆ. ಅವರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಮತ್ತು ಅದೆಲ್ಲನೂ ನಮ್ಮ ಹತ್ರ ಇದು ಕೊಟ್ಟಿದ್ದಾರೆ, ದಾಖಲೆ ಇದೆ. ಅವರು JP ಅಕಾಡೆಮಿಯನ್ನು ಬೇರೆ ಯಾರು ಕೂಡ ಅದನ್ನು ತಗೋಬಾರ್ದು ಅಂತೇಳಿ ಅವರು ಸರ್ಕಾರಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಲ್ಲೇ ತಗೊಂಡಿದ್ದಾರೆ, ಅವರು ಪರ್ಮಿಷನ್ಗೆ ಹಾಕಿದ್ದಾರೆ. ಅದು ಅಧಿಕೃತವಾಗಿ ಪರ್ಮಿಷನ್ ಬಂದಿಲ್ಲ, ಇನ್ನು ಫೆಬ್ರವರಿಯಲ್ಲಿ ಹಾಕಿದ್ದಾರೆ. ಅವರು JP ಅಕಾಡೆಮಿ ಅನ್ನೋದನ್ನು, ಆ ಹೆಸರನ್ನು ಬೇರೆ ಯಾರು ಕೂಡ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಟ್ಯಾಕ್ಸನ್ನು ಪೇ ಮಾಡಿ ಅವರು ಟ್ಯಾಕ್ಸ್ ಲೆಟ್ರನ್ನು ನಮಗೆ ಫ್ಯಾಕ್ಸ್ ಮಾಡಿದ್ದಾರೆ. ಯಾಕೆ ಮಾತಾಡಿದ್ವಿ ಅಂತಂದರೆ, ಈಗ ಎಲ್ಲ ಎಕ್ಸಾಮ್ಸ್ ನಡೀತಿದೆ, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೋರಾಟನ ಮಾಡಲಿಲ್ಲ. ಲೀಗಲ್ ಆಗಿ ಏನು ಪ್ರೊಸೀಜರ್ ಇದೆ ಅದ್ರ ಮುಖಾಂತರ ನಾವು ಈಡೇರಿಸೋಣ ಅನ್ನೋ ಉದ್ದೇಶದಿಂದ ನಾವು ಹೋಗಿರ್ತಕ್ಕಂಥದ್ದು. ಈ